ಎಸ್ ವೀಕ್ಷಕರೇ, ಧರ್ಮಸ್ಥಳದ ಹತ್ಯಾಕಾಂಡಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನು ನೂರಾರು ಕೊಲೆಗಳು ನಡೆದಿದ್ವು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಏನು ಕೆಲವು ದಿನಗಳ ಹಿಂದೆ ಸಚಿನ್ ದೇಶಪಾಂಡೆ ಮತ್ತೆ ಓಜಸ್ವಿ ಗೌಡ ಅನ್ನುವಂಥ ಇಬ್ರು ಬೆಂಗಳೂರಿನ ಅಡ್ವೊಕೇಟ್ಸ್ ಏನೊಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ರು. ಯಾವೊಬ್ಬ ವ್ಯಕ್ತಿ ತನ್ನ ದನಿಗಳ ಆಜ್ಞೆಯ ಮೇರೆಗೆ ತನ್ನ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂತ ಬಾಡೀಸ್ಗಳನ್ನ ಡಿಸ್ಪೋಸ್ ಮಾಡ್ತಾ ಇದ್ದ, ಅಂದ್ರೆ ಕಾಡಿನೊಳಗಡೆ ಹೋಗಿ ಊತಾಗ್ತಾ ಇದ್ದ, ಆ ಒಬ್ಬ ವ್ಯಕ್ತಿ ತನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಒಪ್ಕೊಳ್ಳೋದಕ್ಕೆ ಬಂದಿದ್ದ. ಸೊ ಆ ಒಂದು ಸಂಬಂಧಿತ ಪ್ರೆಸ್ ನೋಟ್ ಅನ್ನ ಕೆಲವು ದಿನಗಳ ಹಿಂದೆ, ಅಂದ್ರೆ ಸುಮಾರು 7ರಿಂದ 8 ದಿನಗಳ ಹಿಂದೆ ಸೊ ಇದೇ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತ ಇಬ್ರು ಅಡ್ವೊಕೇಟ್ಸ್ ರಿಲೀಸ್ ಮಾಡಿದ್ರು. ಸೊ ಇದೀಗ ಇದಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ವಿಷಯ ತಿಳಿದಿರುತ್ತೆ. ಮಂಗಳೂರಿನ SP ಹಾಗೂ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಸಂಬಂಧಪಟ್ಟಾಗಿ ಆ ಒಬ್ಬ ವ್ಯಕ್ತಿ ರಿಟರ್ನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಅದನ್ನ ನಾನು ನಿಮ್ಮೆಲ್ಲರಿಗೂ ಕಂಪ್ಲೀಟ್ ಆಗಿ ಆ ಒಂದು ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ತಿಳಿಸೋದಕ್ಕೆ ಬಂದಿದ್ದೀನಿ. ಅದರ ಜೊತೆಗೆ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೆದಂತ, ಪೊಲೀಸರಿಗೂ ತಿಳಿದಂತ ಎಷ್ಟೋ ಪ್ರಕರಣಗಳು ಸೊ ಈ ಒಂದು ಕಂಪ್ಲೇಂಟ್ ನಲ್ಲಿ ಬೆಳಕಿಗೆ ಬರ್ತಾ ಇದೆ. ಸೊ ಅವೆಲ್ಲವೂ ಕೂಡ ಈಗ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಎಸ್ ವೀಕ್ಷಕರೇ, ಇದೀಗ ಮೇನ್ ಮ್ಯಾಟರ್ಗೆ ಬರೋಣ. ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಏನಾದರೂ ಈ ಒಂದು ಕಂಪ್ಲೇಂಟ್ ಕಾಪಿನ ಡೀಟೇಲಿಂಗ್ ಆಗಿ ಓದಬೇಕು ಅಂದ್ರೆ ಕೆಳಗಡೆ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಇದೆ, DM ಮಾಡಿದ್ರೆ ನಾನು ನಿಮಗೆ ಇದನ್ನ PDF ನಲ್ಲಿ ಕಳಿಸ್ಕೊಡ್ತೀನಿ. ಅದರ ನಂತರ ನಾನು ಇದನ್ನ ಡಿಸ್ಪ್ಲೇ ಮಾಡ್ತಾ ಕೂಡ ಹೋಗ್ತೀನಿ. ಸೊ ಇದೀಗ ಬನ್ನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈ ಒಬ್ಬ ವ್ಯಕ್ತಿ ಸುಮಾರು 11 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅದರ ನಂತರ ಸೊ ತನ್ನ ಜೀವನ ಉಳಿಸ್ಕೊಳ್ಳಲು ನೆರೆ ರಾಜ್ಯಕ್ಕೆ, ಯಾವ ರಾಜ್ಯ ಅಂತ ಮೆನ್ಷನ್ ಮಾಡಿಲ್ಲ, ಸೊ ತನ್ನ ಪಕ್ಕದ ರಾಜ್ಯಕ್ಕೆ ಇವನು ತಲೆ ಮರೆಸ್ಕೊಳ್ತಾನಂತೆ. ಸೊ ತನ್ನ ಕುಟುಂಬದ ಸಮೇತ. ಸೊ ಇವನು 1995ರಿಂದ ಡಿಸೆಂಬರ್ 2014ರವರೆಗೆ ಧರ್ಮಸ್ಥಳದ ದೇವಸ್ಥಾನದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ. ಅಂದ್ರೆ ಈ ಒಬ್ಬ ವ್ಯಕ್ತಿ ನೈರ್ಮಲ್ಯ ಕಾರ್ಮಿಕ ಅಂದ್ರೆ ಮೋಸ್ಟ್ಲಿ ಸ್ವಚ್ಛತೆಯ ಒಂದು ಡಿಪಾರ್ಟ್ಮೆಂಟ್ ಏನ್ ಬರುತ್ತೆ, ಸೊ ಅಲ್ಲಿ ಕೆಲಸ ಮಾಡ್ತಿದ್ದ ಅನ್ಸುತ್ತೆ. ಸೊ ಪ್ರತಿನಿತ್ಯ ನೇತ್ರಾವತಿ ನದಿ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದೆ. ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು. ಸೊ ಇದಾದ ನಂತರ ಸೊ ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದ್ದೆ. ಸೊ ಇವನು ಯಾವಾಗ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಸೊ ಆಗ ಇವನಿಗೆ ಸೊ ಅಲ್ಲಿ ದೇಹಗಳು ಪತ್ತೆ ಆಗ್ತಾ ಇದ್ವಂತೆ. ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವಂತೆ. ಮತ್ತೆ ಅನೇಕ ಮಹಿಳೆಯ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡು ಬರ್ತಿದ್ವಂತೆ. ಮತ್ತೆ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆ ಸ್ಪಷ್ಟ ಲಕ್ಷಣಗಳು ಕೆಲವು ಶವಗಳು ಹೊಂದಿದ್ದವು. ಆ ದೇಹದ ಮೇಲೆ ಹಿಂಸೆಯ ಸೂಚಿಸುವ ಗಾಯಗಳು ಅಥವಾ ಕತ್ತರಿಸುವಿಕೆಯು ಕಂಡು ಬರ್ತಿತ್ತು. ಅಂದ್ರೆ ಒಂದು ದೇಹಗಳು ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿರ್ತಿದ್ವಂತೆ. ಅದಾದ ನಂತರ ದೇಹಗಳ ಮೇಲೆ ಕತ್ತು ಎಸಗಿದಂತ ಒಂದು ಮಾರ್ಕ್, ಈ ಕತ್ತಿನ ಮೇಲೆ ಸಿಕ್ಕಿದಂತ ಒಂದು ಮಾರ್ಕ್ ಕೂಡ ಕಂಡು ಬರ್ತಾ ಇತ್ತಂತೆ. ಸುಮಾರಿಗೆ 1998 ಅಂದ್ರೆ 1998ರಿಗೆ ಸೊ ಅವನ ಮೇಲ್ವಿಚಾರಕರು ಒಂದು ದೇಹವನ್ನ ಕೊಡ್ತಾರಂತೆ. ಪೊಲೀಸರಿಗೆ ವರದಿ ಮಾಡೋದ್ ಬದಲು ಇವನಿಗೆ ಒಂದು ದೇಹವನ್ನ ಕೊಟ್ಟು ಸೊ ಇದನ್ನ ತಗೊಂಡೋಗಿ ವಿಲೇವಾರಿ ಮಾಡುವಂತ ಸೂಚಿಸಿದರು, ಅಂದ್ರೆ ಡಿಸ್ಪೋಸ್ ಮಾಡುವಂತ ಕೊಡ್ತಾರಂತೆ. ಸೊ ಆನಂತರ ಇವನು ನಿರಾಕರಿಸ್ತಾನಂತೆ. ಸೊ ಯಾರೇ ಆದ್ರೂ ಸರಿ ಒಂದು ದೇಹವನ್ನ ಕೊಟ್ಟು ತಗೊಂಡೋಗಿ ಡಿಸ್ಪೋಸ್ ಮಾಡಿ ಬಂದ್ರೆ ಸೊ ಹಿಂಜರಿದೇ ಅರಿತಾರೆ. ಸೊ ತುಂಬಾ ಭಯಕ್ಕೂ ಕೂಡ ತುಂಬಾ ಭಯ ಪಡುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಇವನು ಅದನ್ನ ನಿರಾಕರಿಸಿ ಸೊ ಈ ಸಾವನ್ನ ಪೊಲೀಸರಿಗೆ ತಿಳಿಸ್ಬೇಕು ಅಂತ ಸೊ ಅವರಿಗೆ ಹೇಳ್ತಾನಂತೆ. ಹೇಳಿದ ತಕ್ಷಣ ಇವನ ಮೇಲೆ ಹಲ್ಲೆಯನ್ನ ಮಾಡ್ತಾರಂತೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ, ಈ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ. ಸೊ ಮತ್ತೆ ಇನ್ನೊಂದು ಹೇಳ್ತಾನೆ, ಅಂದ್ರೆ ಇವನಿಗೆ ಅದನ್ನ ಹೇಳಿದ ತಕ್ಷಣ ತನ್ನ ಮೇಲ್ವಿಚಾರಕರು ವಾರ್ನಿಂಗ್ ಅನ್ನ ಕೊಡ್ತಾರಂತೆ. ನೀನೇನಾದ್ರೂ ಪೊಲೀಸರಿಗೆ ತಿಳಿಸಿದ್ರೆ ಸೊ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತೇವೆ, ನಿನ್ನನ್ನು ಈ ಉಳಿದ ಶವಗಳೊಂದಿಗೆ ಊತಾಕ್ತೇವೆ ಅಂತ. ಸೊ ನೀನೇನಾದ್ರೂ ಪೊಲೀಸರಿಗೆ ಹೇಳಿದ್ರೆ ನಿನ್ನ ಶವನು ಕೂಡ ಇದೇ ರೀತಿ ತುಂಡು ತುಂಡಾಗಿ ಕತ್ತರಿಸಿ ಊತಾಕ್ತೀವಿ ಅಂತ ಹೇಳ್ತಾರಂತೆ. ಸೊ ಅದಲ್ಲದೆ ನಿನ್ನ ಕುಟುಂಬದವರನ್ನು ಕೂಡ ಬಲಿ ಮಾಡುತ್ತೇವೆ, ಅಂದ್ರೆ ಅವನ ಕುಟುಂಬಕ್ಕೂ ಕೂಡ ಥ್ರೆಟ್ನಿಂಗ್ ಮಾಡ್ತಾರಂತೆ. ಸೊ ಆ ನಂತರ ಇವನಿಗೆ ಇನ್ನೊಂದು ವಿಷಯ ಗೊತ್ತಿರುತ್ತೆ. ಸೊ ಈ ಹಿಂದೆ ಈ ಒಂದು ಕೆಲಸವನ್ನ ಯಾರು ನಿರಾಕರಿಸಿದ್ರು ಸೊ ಅವರು ಕಣ್ಮರೆ ಆದದ್ದು. ಸೊ ಆ ಒಂದು ಭಯಕ್ಕೆ ಇವನೇನ್ ಮಾಡ್ತಾನೆ, ಸೊ ಈ ಒಂದು ಬಾಡೀಸ್ಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಒಪ್ಕೊಳ್ತಾನೆ. ಇದಾದ ನಂತರ ಈ ವ್ಯಕ್ತಿ ಮುಂದೆ ಏನೆಲ್ಲ ಮೆನ್ಷನ್ ಮಾಡಿದ್ದೇನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೃತದೇಹಗಳಿರುವ ನಿರ್ದಿಷ್ಟ ಸ್ಥಳಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೆದೊಯ್ಯುತ್ತಿದ್ದರು. ಅನೇಕ ಬಾರಿ ಆ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರದಾಗಿದ್ದವು. ಒಳ ಉಡುಪುಗಳು ಇರದ ಐದ ಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣವನ್ನು ಸೂಚಿಸುತ್ತಿದ್ದವು. ಕೆಲವು ದೇಹಗಳ ಮೇಲೆ ಆಸಿಡ್ ಇಂದ
ಸುಟ್ಟ ಗುರುತುಗಳು ಸಹ ಇರುತ್ತಿದ್ದವು. ಎಸ್ ವೀಕ್ಷಕರೇ, ಈ ಒಂದು ಆಸಿಡ್ನ ಒಂದು ಪಾಯಿಂಟ್ ಏನು ಮೆನ್ಷನ್ ಮಾಡಿದ್ದಾನೆ, ಇವನು ಏನು ಹೇಳಿದ್ದಾನೆ, ಸೊ ಇದೇನು ಹೊಸ್ತಲ್ಲ, ಇವನೊಬ್ಬನಿಗೆ ಕಂಡಂಥದ್ದಲ್ಲ. ಸೊ ಅಲ್ಲಿಯ ಆ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಸೊ ಹಿಂದೆ ನಾವು ಮಾಡಿದಂಥ ವಿಡಿಯೋವನ್ನು ನೀವು ಗಮನಿಸಿದ್ರೆ, ಸೊ ಅಲ್ಲಿ ನೀವು ನೋಡ್ಬೋದು, ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಸೊ ಅಲ್ಲಿ ಆ ಒಂದು ದೇಹಗಳು ಎಲ್ಲೂ ಕೂಡ ಪತ್ತೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಆಸಿಡ್ನಿಂದ ಆ ಒಂದು ದೇಹಗಳನ್ನ ಸುಡ್ತಾ ಇದ್ದಂತೆ. ಸೊ ಅದಾದ ನಂತರ ಇವನಿಲ್ಲಿ ಒಂದು ಘಟನೆಯನ್ನು ಕೂಡ ಇಲ್ಲಿ ಮರೆಯಲಾರದಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ನನ್ನನ್ನು ಬಹಳವಾಗಿ ಕಾಡಿದ ಘಟನೆ ಹೊಂದಿದೆ. 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನ ಮೇಲ್ವಿಚಾರಕರು ಕಳುಹಿಸಿದರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು. ವಯಸ್ಸು ಅಂದಾಜು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದಳು, ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಅವಳ ದೇಹಗಳು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದುತ್ತಿತ್ತು. ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳು ಇದ್ದವು. ಸೊ ಏನಂದ್ರೆ 2010ರಲ್ಲಿ ಕಲ್ಲೇರಿ ಅಂದ್ರೆ ಧರ್ಮಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಒಂದು ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದ ಒಂದು ಸ್ಥಳಕ್ಕೆ ತನ್ನ ಮೇಲ್ವಿಚಾರಕರು ಕಳಿಸ್ಬಿಟ್ಟು ಅಲ್ಲಿ ಒಂದು ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ತಾರಂತೆ. ಸೊ ಅದು 12ರಿಂದ 15 ವರ್ಷದ ಒಂದು ಸ್ಕೂಲ್ ಹುಡುಗಿ ಅಂತೆ. ಸೊ ಆ ಒಂದು ಹುಡುಗಿಯ ಮೇಲೆ ಸೊ ಲೈಂಗಿಕ ಆಕ್ರಮಣ ಕೂಡ ಆಗಿತ್ತಂತೆ. ಅದಾದ ನಂತರ ಒಳ ಉಡುಪುಗಳು ಇರಲಿಲ್ಲಂತೆ. ಸೊ ಅವಳನ್ನ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ಒಂದು ಮೇಲ್ವಿಚಾರಕರು ಏನಿರ್ತಾರೆ, ಸೊ ಅವರು ಇವನಿಗೆ ಹೇಳಿರ್ತಾರಂತೆ. ಸೊ ಆ ಒಂದು ಘಟನೆ ಇಂದಿಗೂ ಕೂಡ ಮರೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಇವನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದಾದ ನಂತರ ಮತ್ತೊಂದು ಮರೆಯಲಾಗದ ಆ ಘಟನೆ ಇನ್ನೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತೊಂದು ಮರೆಯಲಾಗದ ಆ ಘಟನೆಯು 20ರ ಹರೆಯದ ಮಹಿಳೆಯ ಮೃತದೇಹದಾಗಿತ್ತು. ಆಕೆ ಮುಖದ ಮೇಲೆ ಆಸಿಡ್ನಿಂದ ಸುಡಲಾಗಿತ್ತು. ಆ ದೇಹವು ದಿನಪತ್ರಿಕೆಯಿಂದ ಮುಚ್ಚಲ್ಪಟ್ಟಿತ್ತು. ಆಕೆಯ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು. ಸೇಮ್ ಅದೇ ರೀತಿ ಇನ್ನೊಂದು ಘಟನೆ ಏನಂದ್ರೆ 20 ವರ್ಷದ ಒಂದು ಹುಡುಗಿಯನ್ನ ಇದೇ ರೀತಿ ಲೈಂಗಿಕ ಆಗಿ ಆಕ್ರಮಣ ಮಾಡಿ ಅದಾದ ನಂತರ ಅವಳ ದೇಹವನ್ನ ಉಳೋದ್ರ ಬದಲು ಅವಳ ಒಂದು ಏನೊಂದು ವಸ್ತ್ರಗಳೇನಿದೆ ಅಥವಾ ಅವಳ ಒಂದು ವಸ್ತುಗಳು ಏನಿದೆ ಸೊ ಅದರ ಜೊತೆಗೆ ಸುಡೋದಕ್ಕೆ ಹೇಳ್ತಾರಂತೆ. ಸೊ ಆ ಒಂದು ಘಟನೆಯನ್ನು ಕೂಡ ಇವನು ಮರೆಯೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಮತ್ತೆ ಇನ್ನೊಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ಅದು ಕೂಡ ತುಂಬಾನೇ ಭೀಕರವಾಗಿದೆ ಅಂತಾನೆ ಹೇಳ್ಬೋದು. ಸೊ ಮತ್ತು ಧರ್ಮಸ್ಥಳದ ಪ್ರದೇಶಗಳಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರ ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಅಂದ್ರೆ ಧರ್ಮಸ್ಥಳಕ್ಕೆ ಬರ್ತಿದ್ದಂಥ ಭಿಕ್ಷುಕರನ್ನ ಒಂದು ಹತ್ಯಾಕಾಂಡವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು. ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗುತ್ತಿತ್ತು ಮತ್ತು ಟವಲ್ನನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗುತ್ತಿತ್ತು. ಆ ಕೊಲೆಗಳು ನನ್ನ ಸಮ್ಮುಖದಲ್ಲಿ ನಡೆದವು. ದೂರದ ಅರಣ್ಯ ಪ್ರದೇಶಗಳಲ್ಲಿ ಆ ದೇಹಗಳನ್ನು ಹೂತುಹಾಕಲು ನನಗೆ ನಿರ್ದೇಶನ ನೀಡುತ್ತಿದ್ದರು. ಅಂದ್ರೆ ಧರ್ಮಸ್ಥಳಕ್ಕೆ ಬರೆದಂತ ಒಬ್ರು ಭಿಕ್ಷುಕರುಗಳು ಏನಿರ್ತಾ ಇದ್ರು, ಸೊ ಅಲ್ಲಿ ಪುರುಷರನ್ನು ಕೂಡ ಸೊ ಒಂದು ಕೊಠಡಿಗೆ ಕರ್ಕೊಂಡೋಗಿ ಅನಂತರ ಒಂದು ಚೇರ್ಗೆ ಕಟ್ಟಾಕಿ ಸೊ ಟವಲ್ನಿಂದ ಸೊ ಅವರನ್ನ ಉಸಿರುಗಟ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರಂತೆ. ಸೊ ಎಲ್ಲದಕ್ಕೂ ಇವನು ಕೂಡ ಒಬ್ಬ ಸಾಕ್ಷಿ ಆಗಿದ್ದಾನೆ. ಸೊ ಇದಾದ ನಂತರ ಮತ್ತೆ ಇವನಲ್ಲಿ ಹೇಳ್ತಾನೆ, ನನ್ನ ಉದ್ಯೋಗಾವಧಿಯಲ್ಲಿ ಧರ್ಮಸ್ಥಳದ ಪ್ರದೇಶಾದ್ಯಂತ ಹಲವಾರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುತ್ತೇನೆ. ಕೆಲವೊಮ್ಮೆ ನಿರ್ದೇಶಿಸಿದಂತೆ ಮೃತದೇಹಗಳನ್ನು ಡೀಸೆಲ್ ಬಳಸಿ ಸುಟ್ಟಿ ಹಾಕಿರ್ತೇನೆ. ಸೊ ಯಾವುದೇ ಕ್ರೂವು ಸಿಗದಂತೆ ಸುಟ್ಟು ಹಾಕಬೇಕೆಂದು ನಿರ್ದೇಶಿಸುತ್ತಿದ್ದರು. ಈ ರೀತಿ ವಿಲಾವಾರಿಯಾದ ಮೃತದೇಹಗಳು 100. ಅಂದ್ರೆ ಇವನ ಒಂದು ಸರ್ವಿಸ್ ಪೀರಿಯಡ್ ಅಲ್ಲಿ 100 ಮೃತದೇಹಗಳನ್ನ ಈ ರೀತಿ ಹೂತು ಹಾಕಿರ್ತಾನೆ ಅಂತೆ, ಮತ್ತೆ ಸುಟ್ಟು ಕೂಡ ಹಾಕಿರ್ತಾನಂತೆ. ಸೊ ತನ್ನ ಮೇಲ್ವಿಚಾರಕರು ಯಾರಿರ್ತಾರೆ ಸೊ ಅವರು ಹೇಳಿದ ರೀತಿಯಲ್ಲಿ. ಸೊ ಇದಾದ ನಂತರ 2014ರ ಹೊತ್ತಿಗೆ ನಾನು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಯು ಅಸಹನೀಯವಾಗಿತ್ತು. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಯು ಲೈಂಗಿಕ ಕಿರುಕುಳಕ್ಕೊಳಗಾದಾಗ ನಾವೆಲ್ಲರೂ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಳ್ಳಬೇಕೆಂದು ಅರಿತೆವು. ಅಂದ್ರೆ 2014ರಷ್ಟರೊಳಗೆ ಇವನಿಗೆ ಆಲ್ರೆಡಿ ಪಾಪ ಪ್ರಜ್ಞೆ ಅನ್ನುವಂಥದ್ದು ಅಥವಾ ಅವನಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತಂತೆ. ಸೊ ಅದಾದ ನಂತರ ಆ ಮೇಲ್ವಿಚಾರಕರು ಯಾರಿರ್ತಾರೆ ಸೊ ಅವರ ಸಂಪರ್ಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಸೊ ಇವನ ಸಂಬಂಧಿತ ಒಬ್ಬ ಬಾಲಕಿಯ ಮೇಲೆಯೂ ಅಂದ್ರೆ ಇವನ ಕುಟುಂಬದ ಒಂದು ಹುಡುಗಿಯ ಮೇಲೆಯೂ ಕೂಡ ಲೈಂಗಿಕ ಕಿರುಕೊಳ್ಳೋದಕ್ಕೆ ಮುಂದಾಗ್ತಾರಂತೆ.
ಸೊ ಅದರಿಂದಲೂ ಕೂಡ ನಾವು ತಪ್ಪಿಸ್ಕೊಳ್ಬೇಕಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಾದ ನಂತರ ಡಿಸೆಂಬರ್ 2014ರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ. ಸೊ ನಾವು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದರ ಸುಳಿವು ಯಾರಿಗೂ ಸಿಗದಂತೆ ಖಚಿತಪಡಿಸಿಕೊಂಡೆ. ಅಂದಿನಿಂದ ಈವರೆಗೆ ನೆರೆ ರಾಜ್ಯವೊಂದರಲ್ಲಿ ಜೀವ ಭಯದಿಂದ ತಲೆಮರೆಸಿಕೊಂಡು ವಾಸವಿದ್ದೇವೆ. ಸೊ ನಿವಾಸಗಳನ್ನು ಬದಲಾಯಿಸುತ್ತಿದ್ದೇವೆ, ಆದರೆ ಮಾನಸಿಕ ಪಾಪಪ್ರಜ್ಞೆಯ ಹೊರೆಯಲ್ಲಿಯೇ ಇನ್ನು ಬದುಕುತ್ತಿದ್ದೇವೆ. ಅಂದ್ರೆ 2014ರಲ್ಲಿ ಇವನು ಧರ್ಮಸ್ಥಳದಿಂದ ಬೇರೆ ಒಂದು ರಾಜ್ಯಕ್ಕೆ, ಪಕ್ಕದ ರಾಜ್ಯಕ್ಕೆ ಓಡಿ ಹೋಗ್ತಾನಂತೆ. ಸೊ ಓಡಿ ಹೋಗಿ ಸೊ ಅಲ್ಲೂ ಕೂಡ ಮನೆಯಿಂದ ಇನ್ನೊಂದು ಮನೆಗೆ ಬದಲಾಯಿಸ್ತಾ ಇರ್ತಾನಂತೆ. ಯಾಕಂದ್ರೆ ಸೊ ಇವನು ತಲೆಮರೆಸಿಕೊಂಡಿದ್ದರಿಂದ ಮತ್ತೆ ಪಾಪ ಪ್ರಜ್ಞೆಯನ್ನ ಇವನು ಅನುಭವಿಸ್ತಾ ಇರ್ತಾನಂತೆ. ಸೊ ಇದಾದ ನಂತರ ಆದರೆ ನನ್ನ ಆತ್ಮಸಾಕ್ಷಿಯು ಇನ್ನೂ ಮೌನ ಮುಂದುವರಿಸಲು ಅನುಮತಿ ವಹಿಸುತ್ತಿಲ್ಲ. ಮಣ್ಣಾಗಿ ಹೋದ ಅವರೆಲ್ಲರೂ ಯಾರೆಂದು ಮತ್ತು ಅವರ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣಕರ್ತರು ಯಾರೆಂದು ಇನ್ನಾದರೂ ಎಲ್ಲರಿಗೂ ಗೊತ್ತಾಗಬೇಕೆಂದು ನಿರ್ಧರಿಸಿರುವೆ. ನನ್ನ ಬದುಕಿಗೆ ಅಂಟಿರುವ ಅಪಾಯದ ಹೊರತಾಗಿಯೂ ನಾನು ಮಾತನಾಡಬೇಕೆಂದು ತೀರ್ಮಾನ ಮಾಡಿರುತ್ತೇನೆ. ಅಂದ್ರೆ ಸೊ ಇಷ್ಟೆಲ್ಲ ಆದ ನಂತರ ಸೊ ಇವನು ಇದೀಗ ಸುಮಾರು 11 ವರ್ಷಗಳ ನಂತರ ಸೊ ಒಂದು ಕೊಲೆಗಳಿಗೆ ಕಾರಣ ಯಾರಾಗಿದ್ದಾರೆ, ಸೊ ಅವರು ಎಲ್ಲ ಯಾರು ಅನ್ನುವಂಥದ್ದನ್ನ ತಿಳಿಸ್ತೀನಿ. ಅದಾದ ನಂತರ ಸೊ ಇವನಿಗೆ ಇರುವಂಥ ಒಂದು ಅಪಾಯ ಏನಿದೆ, ಸೊ ಆ ಒಂದು ಅಪಾಯದಿಂದ ತಪ್ಪಿಸ್ಕೊಳ್ಳಲು ಸೊ ಇವನು ಸರೆಂಡರ್ ಆಗ್ತೀನಿ ಅಂತ ಇದೀಗ ಮುಂದೆ ಬಂದಿದ್ದೀನಿ ಅಂತ ತಿಳಿಸ್ತಾ ಇದ್ದೇನೆ. ಸೊ ನಾನು ಹೇಳುತ್ತಿರುವ ಪುರಾವೆಯಾಗಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಉಳಿದ ಸ್ಥಳವೊಂದಕ್ಕೆ ರಹಸ್ಯವಾಗಿ ಹೋಗಿ ಕಳೆಬರವನ್ನು ಹೊರತೆಗೆದಿದ್ದೇನೆ. ಈ ಸ್ಥಳದ ವಿವರವನ್ನು ತನಿಖಾಧಿಕಾರಿಗಳಿಗೆ ನೀಡಲು ಸಿದ್ಧವಿದ್ದೇನೆ. ಈ ಕಳೆಬರ ಛಾಯಾಚಿತ್ರ ಮತ್ತು ಕಳೆಬರವನ್ನೇ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ. ಅಂದ್ರೆ ಈಗ ಆಲ್ರೆಡಿ ಸುಮಾರು ಈಗ 11 ವರ್ಷಗಳ ನಂತರ ಧರ್ಮಸ್ಥಳದಲ್ಲಿ ಇವನು ಊತಿದ್ದಂಥ ಒಂದು ಮೃತದೇಹ ಏನಿತ್ತು, ಸೊ ಆ ಒಂದು ಊತಂಥ ಒಂದು ಸ್ಥಳಕ್ಕೆ ಹೋಗಿ ಆ ಒಂದು ದೇಹವನ್ನ ಹೊರಗೆ ತೆಗೆದು ಸೊ ಅದನ್ನ ಇದೀಗ ಒಂದು ಫೋಟೋಗ್ರಫಿಯನ್ನು ಮಾಡಿ ಸೊ ಅದರ ಜೊತೆಗೆ ಈ ಒಂದು ಕಂಪ್ಲೇಂಟ್ನ ಜೊತೆಗೆ ಪೊಲೀಸ್ನವರಿಗೆ ಒಪ್ಪಿಸಿದ್ದೀನಿ ಅಂತ ತಿಳಿಸಿದ್ದಾನೆ. ಸೊ ಧರ್ಮಸ್ಥಳದ ಪ್ರದೇಶಾದ್ಯಂತ ನನ್ನ ಜೀವ ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಮತ್ತು ರಹಸ್ಯವಾಗಿ ಮೃತದೇಹಗಳನ್ನು ಹೂತುಹಾಕಿದ ಸ್ಥಳವನ್ನು ತನಿಖಾಧಿಕಾರಿಗೆ ತೋರಿಸಲು ನಾನು ಸಿದ್ಧನಿರುವೆ. ನಾನು ಊತಿಟ್ಟ ಶವಗಳು ಅವಶೇಷಗಳು ಪೊಲೀಸ್ ಸಮ್ಮುಖದಲ್ಲಿ ಹೊರತೆಗೆಯಲು ಸಿದ್ಧನಿರುವೆ. ಅಂದ್ರೆ ಇವನು ಊತಾಕಿರುವ ದೇಹಗಳನ್ನೆಲ್ಲವನ್ನು ಸೊ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ ನಾನು ಹೊರತೆಗೆಯಲು ಸಿದ್ಧವಿದ್ದೇನೆ ಅಂತ ಇವನು ಹೇಳ್ತಾ ಇದ್ದಾನೆ. ಸೊ ಅದಾದ ನಂತರ ಈ ದೂರಿನಲ್ಲಿ ಹೇಳಿರುವ ಆರೋಪಿತರು ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಮತ್ತೆ ಇತರ ಸಿಬ್ಬಂದಿಗಳು ಮೃತದೇಹಗಳನ್ನು ಊತು ಹಾಕುವಂತೆ ನಿರ್ದೇಶನ ನೀಡಿ ನನಗೆ ನಿರಂತರ ಜೀವ ಬೆದರಿಕೆ ಮತ್ತು ಹಿಂಸೆಯನ್ನು ನೀಡುತ್ತಿದ್ದವರು ಇವರೇ. ಆದರೆ ಆರೋಪಿತ ವ್ಯಕ್ತಿಗಳ ಹೆಸರುಗಳನ್ನು ಈ ದೂರಿನಲ್ಲಿಯೇ ಬಹಿರಂಗಪಡಿಸಲು ನನಗೆ ಸಾಧ್ಯವಿಲ್ಲ. ನಾನು ಹೆಸರಿಸುವ ಕೆಲವು ವ್ಯಕ್ತಿಗಳು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದು ಅವರನ್ನು ವಿರೋಧಿಸುವವರನ್ನು ತೊಡೆದು ಹಾಕುವ ಪ್ರವೃತ್ತಿ ಹೊಂದಿರುವವರಾಗಿದ್ದಾರೆ. 2018ರಲ್ಲಿ ಸಾಕ್ಷಿ ಸಂರಕ್ಷಣೆ ನೀಡಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ದೊರೆತ ಕೂಡಲೇ ಎಲ್ಲ ಆರೋಪಿತ ವ್ಯಕ್ತಿಗಳ ಹೆಸರು ಮತ್ತು ಅದರ ಅವರ ಒಂದು ಡೆಸಿಗ್ನೇಷನ್ ಅನ್ನ ಇವನು ತಿಳಿಸ್ತೀನಿ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತು ಈ ಎಲ್ಲ ಕೃತ್ಯಗಳಿಗೆ ಸೊ ಅಲ್ಲಿಯ ದನಿಗಳು ಕಾರಣರಾಗಿರ್ತಾರೆ ಅಂತ. ಸೊ ಅವರ ಹೆಸರುಗಳನ್ನ ಸೊ ನಾವೇ ವಿಡಿಯೋಸ್ಗಳಲ್ಲಿ ತಗೊಂಡ್ರೆ ಸೊ ಅದನ್ನ ಡಿಲೀಟ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಿತ ಜೀವ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅಂಥದ್ರಲ್ಲಿ ಸೊ ಇವನಲ್ಲಿ ಇದನ್ನ ಓಪನ್ ಅಪ್ ಆಗಿ ನಾನು ಕಂಪ್ಲೇಂಟ್ ನಲ್ಲಿ ತಿಳಿಸಿದ್ರೆ ಸೊ ಇವನನ್ನ ಹುಡುಕಿ ಸೊ ಇವನನ್ನು ಕೂಡ ಏನಾದರೂ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಸೊ ಇವನಲ್ಲಿ 2018ರ ಅಡಿ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಸೊ ಅದರ ಆಕ್ಟ್ ಅಂಡರ್ ಅಲ್ಲಿ ಸೊ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ, ಅನಂತರ ನಾನು ತಿಳಿಸ್ತೀನಿ ಅಂತ ಇಲ್ಲಿ ಹೇಳಿದ್ದೇನೆ. ಸೊ ಅದಾದ ನಂತರ ಇವನಲ್ಲಿ ಇನ್ನೊಂದನ್ನ ಹೇಳ್ತಾ ಇದ್ದೇನೆ. ಸುಳ್ಳು ಮಾಹಿತಿಯನ್ನು ಸಲ್ಲಿಸುವ ಪರಿಣಾಮಗಳ ಸಂಪೂರ್ಣ ಜ್ಞಾನದೊಂದಿಗೆ ನಾನು ಈ ದೂರನ್ನು ಸಲ್ಲಿಸುತ್ತಿದ್ದೇನೆ. ಅಂದ್ರೆ ಇವನು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸತ್ಯ ಅನ್ನುವುದಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ನನಗೆ ಈ ಒಂದು ಸುಳ್ಳು ಮಾಹಿತಿಯನ್ನ ಸಲ್ಲಿಸೋದ್ರಿಂದ ಏನಾಗುತ್ತೆ ಅನ್ನುವಂಥ ಪರಿಣಾಮ ಗೊತ್ತಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರುವುದು ಎಲ್ಲವೂ ಕೂಡ ಸತ್ಯ ಅಂತ ಹೇಳ್ತಾ ಇದ್ದೇನೆ. ಅದಾದ ನಂತರ ಇನ್ನೊಂದು ಹೇಳಿದ್ದೇನೆ. ಸೊ ನಾನು ಊತಾಕಿರುವಂತಹ ಮೃತದೇಹಗಳು ಎಲ್ಲವೂ ಕೂಡ ಅಂತ್ಯ ಸಂಸ್ಕಾರದಿಂದ ವಂಚಿತವಾಗಿರುವಂಥದ್ದು. ಅಂದ್ರೆ ಇವನು ತಗೊಂಡೋಗಿ ಡೈರೆಕ್ಟ್ ಆಗಿ ಊತಾಕಿರ್ತಾನೆ. ಸೊ ಅವೆಲ್ಲವೂ ಕೂಡ ಅಂತ್ಯ ಸಂಸ್ಕಾರ ಆಗಿರೋದಿಲ್ಲ. ಸೊ ಆ ಕಾರಣದಿಂದ
ಇವನಿಲ್ಲಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಆ ಎಲ್ಲ ದೇಹಗಳನ್ನ ಸೊ ತಮ್ಮ ಸಮ್ಮುಖದಲ್ಲಿ ಅಂದ್ರೆ ಪೊಲೀಸರ ಸಮ್ಮುಖದಲ್ಲಿ ನಾನು ತೆಗೆದ ನಂತರ ಅವೆಲ್ಲವೂ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಒಳಪಡಿಸೋಣ, ಅಂತ್ಯ ಸಂಸ್ಕಾರ ಮಾಡೋಣ. ಅದ ನಂತರ ಆ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಸೊ ಶಾಂತಿ ಸಿಕ್ಕ ನಂತರ ಸೊ ನನಗೆ ಪಾಪ ಪ್ರಜ್ಞೆ ಕಡಿಮೆ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ನಾನು ಇವು ಎಲ್ಲ ಮೃತದೇಹಗಳನ್ನ ತೆಗೆಯೋದಕ್ಕೆ ಒಪ್ಕೊಳ್ತಾ ಇದ್ದೀನಿ ಅಂತ ಇವನಲ್ಲಿ ಹೇಳ್ತಾ ಇದ್ದೀನಿ. ಅದಾದ್ರ ಜೊತೆಗೆ ಸೊ ಅದಕ್ಕೆಲ್ಲ ಕಾರಣ ಯಾರು, ಸೊ ಆ ಎಲ್ಲ ಅತ್ಯಾಚಾರವನ್ನ ಮಾಡಿ ಯಾರು ಆ ಎಲ್ಲ ಕೃತ್ಯಗಳನ್ನ ಯಾರೆಲ್ಲ ಮಾಡ್ತಾ ಇದ್ರು, ಸೊ ಅವ್ರು ಎಲ್ಲರೂ ಯಾರು ಅಂತ ತಿಳಿಸುವುದನ್ನು ಕೂಡ ಮುಂದೆ ಬಂದಿದ್ದಾನೆ ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಏನು ಹೇಳಿದ್ದಾನೆ ಅನ್ನುವಂಥದ್ದನ್ನ ನೋಡೋಣ. ಈ ದೂರಿನ ಮುಂದುವರೆದ ಭಾಗವಾದ ಆರೋಪಿತರ ಹೆಸರು ಮತ್ತು ಅಪರಾಧಗಳಲ್ಲಿ ಅವರ ನಿಖರ ಪಾತ್ರವನ್ನು ಪೊಲೀಸರಿಗೆ ತಿಳಿಸಿರುವ ಮುನ್ನವೇ ನಾನು ಕೊಲೆಯಾದರೆ ಅಥವಾ ಅಲಾಭವಾಗಿ ಹೋದರೆ ನಡೆದ ಸತ್ಯವು ನನ್ನೊಡನೆ ನಾಶವಾಗದಿರಲೆಂದು ಮುಂದುವರೆದ ದೂರನ್ನು ನನ್ನ ಸಹಿ ಹಾಕಿ ಸುಪ್ರೀಂ ಕೋರ್ಟ್ನ ವಕೀಲರಾದ ಶ್ರೀ ಕೆ ವಿ ಧನಂಜಯ್ ಅವರಿಗೆ ನೀಡಿರುತ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಆಗಿರುವಂತಹ ಶ್ರೀ ಕೆ ವಿ ಧನಂಜಯ್ ಅವರಿಗೆ ಇವನು ಆಲ್ರೆಡಿ ಪೊಲೀಸರಿಗೆ ತಿಳಿಸೋ ಮುನ್ನವೇ ಸೊ ಇವನು ಮುಂದುವರೆದ ಭಾಗ ಅಂದ್ರೆ ಆರೋಪಿಗಳ ಹೆಸರು ಮತ್ತೆ ಅವರ ಪಾತ್ರಗಳನ್ನ ಸಬ್ಮಿಟ್ ಮಾಡಿದ್ದೀನಿ ಅಂತ ಇವನಲ್ಲಿ ಹೇಳ್ತಾ ಇದ್ದೇನೆ. ಸೊ ಇದಿಷ್ಟು ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಇರುವಂತದ್ದು ವೀಕ್ಷಕರೇ. ಇದೊಂದು ರೀತಿಯಲ್ಲಿ ನ್ಯಾಯದ ಪರವಾಗಿ ಹೋರಾಡ್ತಿದ್ದಂಥವ್ರಿಗೆ ಜಯ ಅಂತಾನೆ ಹೇಳ್ಬೋದು. ಸೌಜನ್ಯ ಹೋರಾಟಗಾರರಿಗಾಗಿರ್ಬೋದು ಮತ್ತೆ ಅಲ್ಲಿಯ ಸ್ಥಳೀಯರಿಗೆ ಮತ್ತೆ ಮಾಧ್ಯಮಗಳಿಗೆ. ಸೊ ಹಲವಾರು ವರ್ಷಗಳಿಂದ ಇವರು ಹೇಳ್ತಾನೆ ಬರ್ತಾ ಇದ್ರು. ಸೊ ಧರ್ಮಸ್ಥಳದಲ್ಲಿ ಧರ್ಮ ಅನ್ನೋದಕ್ಕಿಂತ ಅಧರ್ಮ ನಡೀತಾ ಇದೆ, ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗ್ತಾ ಇದೆ ಅಂತ. ಸೊ ಇದ್ರ ಎಲ್ಲದರ ಬಗ್ಗೆ ನಾವು ತಿಳಿಸಿದಾಗ ಎಲ್ಲರೂ ಕೂಡ ಉಚ್ಚಾರ ಪಟ್ಟವನ್ನ ಕಟ್ತಾ ಇದ್ರು ನಮ್ಮೆಲ್ಲರಿಗೂ ಕೂಡ. ಅವರು ಬೊಗಳೆಯನ್ನ ಬಿಡ್ತಾ ಇದ್ರೆ, ಇವ್ರ ಹತ್ರ ಯಾವುದೇ ಸಾಕ್ಷಿಗಳಿಲ್ಲ, ಸೊ ಮಾಧ್ಯಮಗಳಲ್ಲಷ್ಟೇ ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಇದೀಗ ಸೌಜನ್ಯ ಶಕ್ತಿ ಮತ್ತು ಅಲ್ಲಿಯ ದೇವರುಗಳ ಶಕ್ತಿ ಅಂತಾನೆ ಹೇಳ್ಬೋದು. ಸೊ ಯಾವೊಬ್ಬ ವ್ಯಕ್ತಿ ತನ್ನ ದನಿಗಳು ಅತ್ಯಾಚಾರ ಮಾಡಿಕೊಟ್ಟಂತಹ ಮೃತದೇಹಗಳನ್ನ ಊತಾಗ್ತಾ ಇದ್ದ, ಸೊ ಈ ಘಟನೆ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದ ಆ ಒಬ್ಬ ವ್ಯಕ್ತಿ ಪಾಪ ಪ್ರಜ್ಞೆಯನ್ನ ತೀರಿಸ್ಕೊಳ್ಳೋದು, ಸೊ ನನ್ನ ಸಾಕ್ಷಿಯನ್ನ ಹೇಳ್ತೀನಿ, ಸೊ ನಾನು ಸರೆಂಡರ್ ಆಗ್ತೀನಿ ಅಂತ ಮುಂದೆ ಬಂದಿರುವಂಥದ್ದು. ಸೊ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಯ ಹೋರಾಟಗಾರರಿಗೆ ಮತ್ತು ಮಾಧ್ಯಮಗಳಿಗೆ ಮತ್ತೆ ಅಡ್ವೊಕೇಟ್ಸ್, ಸೊ ಇವರೆಲ್ರಿಗೂ ಕೂಡ ಸೊ ಒಂದು ಹ್ಯಾಟ್ಸ್ ಆಫ್. ಸೊ ಆದಷ್ಟು ಬೇಗ ಸೊ ಈ ಎಲ್ಲ ಮೃತದೇಹಗಳು ಹೊರಗೆ ಬರಲಿ, ಅವೆಲ್ಲವಕ್ಕೂ ಕೂಡ ಅಂತ್ಯ ಸಂಸ್ಕಾರವಾಗಲಿ ಮತ್ತು ಮುಖ್ಯವಾಗಿ ಇವೆಲ್ಲದಕ್ಕೂ ಕಾರಣವಾಗಿರೋ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲಿ ಅಂತ ಸೊ ನಾವು ಕೂಡ ಎಲ್ಲರೂ ಬೇಡ್ಕೊಳ್ಳೋಣ. ಸೊ ಇದಿಷ್ಟು ಈ ಒಂದು ವಿಡಿಯೋ ವೀಕ್ಷಕರೇ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅಂತ ತಿಳಿಸ್ಕೊಳ್ತಾ ಹೋಗೋಣ. ಸೊ ಕ್ಷಮೆ ಇರಲಿ, ವಿಡಿಯೋ ಕ್ವಾಲಿಟಿ ತುಂಬಾನೇ ಲೋ ಆಗಿ ಬರ್ತಾ ಇದೆ. ಅದಾದ ನಂತರ ಸೊ ನಾವು ಕೂಡ ಸಂಪೂರ್ಣವಾಗಿ ಡೀಟೈಲಿಂಗ್ ಅನ್ನೋದಕ್ಕಿಂತ ಕ್ಲಿಯರ್ ಆಗಿ ತಿಳಿಸೋದಕ್ಕೆ ಆಗ್ತಾ ಇಲ್ಲ. ಸೊ ತಮ್ಮೆಲ್ಲರಿಗೂ ಕೂಡ ಬೇಗ ಅಪ್ಡೇಟ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಸೊ ಬೇಗ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಸೊ ಇದಿಷ್ಟು ನಾನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.